ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೊಳೆತ ಶವ ಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಾಂಗಲ್ ಲವ್ ಸ್ಟೋರಿಗೆ ಬಿದ್ದಿತ್ತು ಯುವಕನ ಹೆಣ. ಸೊ ಹೊಸ ಲವರ್ ಜೊತೆಗೂಡಿ ಹಳೆ ಲವರ್ನ ಕೊಲೆ ಮಾಡಿರುವಂತಹ ಪಾಪಿ ನನ್ನ ಮದುವೆ ಆಗಬೇಕು ಅಂಥೇಳಿ ಅಂದವನನ್ನೇ ಮುಗಿಸಿದ್ಲು ಕೊಲೆ ಪಾತಕಿ. ಜೊತೆಯಲ್ಲೇ ಇದ್ದೋಳು ಬೇರೊಬ್ಬನ ಜೊತೆಗೂಡಿ ಕೊಂದಿರುವಂತಹ ಕ್ರೂರಿಕೆ. ಅನೇಕ ಸಿನಿಮಾದಲ್ಲಿ ನಟಿಸಿರುವಂಥ ನಟಿಯಂತೆ ಯುವಕನ ಜೀವಕ್ಕೆ ವಿಲನಾದ್ಲು ನಟಿ. ಬೇರೊಬ್ಬನ ಜೊತೆಗೂಡಿ ಈ ರೀತಿಯಾಗಿ ಪ್ರೀತಿಸಿದವನ ಭೀಕರ ಕೊಲೆ ಆಗಿದೆ. ನೋಡಿ ಹೆಂಗಿದೆ ಟ್ರಯಾಂಗಲ್ ಲವ್ ಸ್ಟೋರಿ ಇದು. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೊಳೆತ ಶವ ಪತ್ತೆ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂಥ ಮಾಹಿತಿ. ಬಾಗಲಗುಂಟೆ ಮೋಹನ್ ಕೃಷ್ಣರಾವ್ ಕೊಲೆಯ ಪ್ರಕರಣ ಇದು. ಕೊಲೆ ಆರೋಪಿಗಳಿಗೆ ಕೋಳ ತೊಡಿಸಿರುವಂಥದ್ದು ಪೊಲೀಸರು. ಬಾಗಲಗುಂಟೆ ಪೊಲೀಸರಿಂದ 3 ಆರೋಪಿಗಳ ಬಂಧನ ಆಗಿದೆ. ಬಿಂದು ಅಲಿಯಾಸ್ ಊರ್ವಶಿ, ವಿನಯ್, ಧನುಷ್ ಬಂಧಿತ ಆರೋಪಿಗಳು. 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಬಿಂದು ಮತ್ತು ಮೋಹನ್. ಹೊಸ ಪ್ರಿಯಕರ ವಿನಯ್ ಜೊತೆ ಸೇರಿ ಮೋಹನನ್ನ ಕೊಲೆ ಮಾಡಲಾಗಿದೆ. ಸೊ ಮೋಹನ್ಗೆ ಮದುವೆಯಾಗಿ ಹೆಂಡತಿ ಕೂಡ ಬಿಟ್ಟು ಹೋಗಿರ್ತಾಳೆ. ಮೋಹನ್ಗೂ ಕೂಡ ಮದುವೆ ಆಗಿರುತ್ತೆ, ಈ ಹೆಣ್ಮಗಳಿಗೂ ಕೂಡ ಮದುವೆ ಆಗಿರುತ್ತೆ. ಇಬ್ಬರದು ಈಗಾಗಲೇ ಒಂದೊಂದು ಮದುವೆ ಆಗಿರುತ್ತೆ. ಮೋಹನ್ ಮದುವೆಯಾಗಿ ಹೆಂಡತಿ ಬಿಟ್ಟು ಹೋದಾದ ನಂತರ ಈ ಬಿಂದು ಅನ್ನುವಂಥ ಹುಡುಗಿ ನಟಿಯಂತೆ ಈಕೆ. ಬಿಂದುವಿಗೂ ಕೂಡ ಮದುವೆಯಾಗಿ ಕೋವಿಡ್ ಸಂದರ್ಭದಲ್ಲಿ ಮಗು ತೀರಿ ಹೋಗಿರುತ್ತೆ. ಹೀಗಾಗಿ ಗಂಡ ಈಕೆಯನ್ನು ಬಿಟ್ಟು ಹೋಗಿರ್ತಾನೆ. ಮೋಹನ್ ಈ ಹಿಂದೆ ಮಂಜುನಾಥ್ ನಗರದಲ್ಲಿ ಬಾಡಿಗೆ ಇದ್ದ ಸಂದರ್ಭದಲ್ಲಿ ಬಿಂದು ಅಂದರೆ ಈ ಮಹಿಳೆಯ ಪರಿಚಯ ಆಗುತ್ತೆ. ಈ ಪರಿಚಯ ಪ್ರೀತಿಗೆ ತಿರುಗಿ ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಿರ್ತಾನೆ ಈತ ಮೋಹನ್. ಕಳೆದ 2 ತಿಂಗಳ ಹಿಂದೆ ಬೇರೊಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿರ್ತಾರೆ ಇಬ್ಬರು. ಸೊ 3-4 ತಿಂಗಳ ಹಿಂದೆ ಬಿಂದುವಿಗೆ ವಿನಯ್ ಅನ್ನುವಂಥ ವ್ಯಕ್ತಿಯ ಪರಿಚಯ ಆಗುತ್ತೆ. ವಿನಯ್ ಕೂಡ ಮಂಜುನಾಥ ನಗರ ನಿವಾಸಿ ಈತ. ಸೊ ಓಡಾಡುವ ರಸ್ತೆಯಲ್ಲಿ ಬಿಂದುವಿಗೆ ಈ ವಿನಯ್ ಪರಿಚಯ ಆಗುತ್ತೆ. ಸೊ ಇನ್ನು ಮೋಹನ್ ಕೃಷ್ಣನಿಗೆ ಈ ವಿಚಾರ ಗೊತ್ತಾಗತ್ತೆ. ಸೊ ಇಬ್ಬರ ನಡುವೆ ಆಗಾಗ ಜಗಳ ಆಗತ್ತೆ. ಜಗಳ ಶುರುವಾಗುತ್ತೆ. ಸಹಜವಾಗಿ 3ನೇ ವ್ಯಕ್ತಿ ಪ್ರವೇಶ ಮಾಡಿದಾಗ ಮೊದಲ ಲವರ್ ಸಹಜವಾಗಿ ಜಗಳ ಮಾಡೋಕ್ಕೆ ಶುರುವಾಗುತ್ತೆ. ಕಳೆದ 18ನೇ ತಾರೀಕಿಗೆ ಮೋಹನ್ ಹಾಗೂ ಬಿಂದುವಿನ ನಡುವೆ ಜಗಳ ಶುರುವಾಗುತ್ತೆ. ಇದು ಬಹಳ ಕಿರಿಕಿರಿ ಆಯಿತು ಅಂಥೇಳಿ ಹೊಸ ಪ್ರಿಯಕರನ ಜೊತೆ ಸೇರಿ ಹಳೆ ಲವರ್ನ ಕೊಂದು ಹಾಕಿರುವಂಥ ಘಟನೆ ಇದು. ಈ ಥರ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಇದ್ಲು, ಇವನು ನಾನು ಮಾಡ್ಕೋಬೇಕು ಅಂತ ಇದ್ದ ಅಂದ್ಬಿಟ್ಟು ಬೇರೆ ಜೊತೆ ಮಾಡಿಸಿದಾನೆ ಅಂತ ಇದ್ದಾರಪ್ಪ. ಇವ್ರು ಹೇಳ್ತಾರೆ, ನಮಗೆಲ್ಲ ಗೊತ್ತು. ನಮಗೆ ನಮ್ಮ ಕಡೆ ಏನೂ ಹೇಳಿರ್ಲಿಲ್ಲಪ್ಪ. ನಿಮ್ಮ ಹತ್ರ ಯಾವ ಥರದ ನಿಮ್ಮ ಮಗ ಶಿವರಾತ್ರಿ ಹಬ್ಬದ ದಿನ ಮನೆಗೆ ಬಂದಿದ್ದ. ಬಂದು ಚಿಕ್ಕ ತಿರ್ಪಿಗೆ ಹೋಗಿದ್ದಮ್ಮ ಅಂತ ಹೇಳ್ಬಿಟ್ಟು ಬಂದು ಲಾಡು ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಕೊಂಡು ಅವ್ರು ಸ್ವಲ್ಪ ಕುಂತಿದ್ದು ಬಂದ. ಮಗ ಏನು ಮಾತಾಡಲಿಲ್ಲ ಅವತ್ತು, ಅಷ್ಟೇ ಹೇಳಿದ್ರು. ಇಲ್ಲಿ ಬೆಂಗಳೂರಲ್ಲೇ ಇರೋದು ನಾವು ತುಂಬ ದಿನದಿಂದ. ಇವಾಗ ಇದು ಅವ್ರ ಮನೇನು ಇಟ್ಲಾಗೆ ಇಲ್ಲ ಇದೆ. ನಮ್ಮ ಜೊತೆ ಇಲ್ಲ, ಬೇರೆ ಇರೋದು ನಾವು ಬೇರೆ. ನಮ್ಮ ಗಾಡಿಗಳು ಲೋನು ಉಸುಲಿ ಮಾಡಿ ಬ್ಯಾಂಕ್ ಹಾಕ್ತಾಯಿದ್ವಿ. ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ ಪಕ್ಕದ ಮನೆಯವರು ಊಟ ಮಾಡಿಕೊಡ್ತಾರೆ ಅವ್ರಿಗೆ. ಯಾಕಂದ್ರೆ ನಿಮ್ಗೆ 3 ದಿನ ಬಂದಿಲ್ಲ, ಮನೆ ಬಾಗಿಲು ಬೀಗ ಹಾಕೈತೆ ಅಂತ ಕರೆದ್ರು. ಆವಾಗ ಬಂದು ಕೇಳಿದಕ್ಕೆ ಮತ್ತೆ ಆಕ್ಸಿಡೆಂಟ್ ಆಗಿದೆ, ನಾನು 40,000 ದುಡ್ಡು ಕಳಿಸು ಅಂತೇಳಿ ಫೋನ್ ಬಂತು ಅಂದರು. ಹಂಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನು ಆಸ್ಪತ್ರೆಗೆ ಇರಬೇಕಲ್ಲ ಅಂತ ಅಂದಕ್ಕೆ ಅವರು ಯಾರು ಬಿಂದು ಹೆಸರೇ ಗೊತ್ತಿಲ್ಲ ನನಗೆ, ಯಾರು ಬಿಂದು ಅನ್ನೋ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದ. ಅಲ್ಲೇ ನಾನು ಹೋಗಿದ್ದಾನೆ, ನೋಡೋದು ಬನ್ನಿ ಅಂತ ಆಟೋ ಮಾಡಿ ಕರ್ಕೊಂಡು ಬಂದರು. ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಅಲ್ಲಿ ಗಾಡಿ ಇತ್ತು. ಗಾಡಿ ಇದಕ್ಕೆ ಮತ್ತು ಪಕ್ಕದ ಮನೆ 2 ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆ ಕೇಳಿಕೆ ಎಲ್ಲೋದು ಇವರು ನಮ್ಗೆ ಫೋಟೋ ಕೊಟ್ಬಿಟ್ಟು ನಮ್ಮ ಹುಡುಗ ಬಂದಿದ್ದಾನೆ, ಗಾಡಿ ಇದೆ, ನಮ್ಮ ಹುಡುಗ ಇಲ್ಲಿ ಅಂತ ಕೇಳಿಕೆ ನಿಮ್ಮ ಹುಡುಗ ಏನೋ 15-20 ಹುಡುಗ ಬರ್ತಾನಮ್ಮ, ಮತ್ತು ಗಾಡಿ ಇದೆ, ಎಲ್ಲೋದು ಅಂತ ಗೊತ್ತಿಲ್ಲ ಅಂತ. ಮತ್ತು 2 ಮನೆಯವ್ರು ಎಲ್ಲೋದು ಅಂತದಕ್ಕೆ ಏನೋ ಟೂರ್ ಹೋಗಿದ್ದಾರಮ್ಮ ಮನೆ. ಪೊಲೀಸ್ನವರೇ ಬಂದಿದ್ರು ಮನೆ ಹತ್ರ ಇಬ್ಬರು. ಹಿಂಗೆ ಬೆಳಗ್ಗೆ ಬನ್ನಿ ಮಿಸ್ಸಿಂಗ್ ಆಗೈತೆ ಅಂತೇಳಿ ಕಂಪ್ಲೇಂಟ್ ಕೊಡಿರಂತೆ. ಅಲ್ಲೊಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇಲ್ಲಿಗೂ ಬಂದಿದ್ರಿ, ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಬನ್ನಿ 10 ಗಂಟೆಗೆ ಅಂತ ಹೇಳೋದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದರು. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ತಂಗಿ ಫೋನ್ ಮಾಡ್ತು ನನಗೆ, ಅಕ್ಕ ಏನಾರು ವಿಷಯ ಗೊತ್ತಾಯ್ತಾ, ಏನಾಯಿತು ಅಕ್ಕ ಅಂತ. ನಾನು ಏನಮ್ಮ ಏನು ಮಾತಾಡ್ತಿದ್ಯಾ ಅಂತ ಅಂದೆ. ಆಮೇಲೆ ಹಿಂಗೆ ಫೋನ್ ಮಾಡಿತ್ತು ಅಮ್ಮ, ಹಿಂಗೆ ಏನೋ ತೊಂದರೆ ಆಗೈತೆ ಅಂತ ಅಂತು. ಆಮೇಲೆ ನಾನು ನಮ್ಮಪ್ಪಂಗೆ ಫೋನ್ ಮಾಡಿದೆ. ಆವಾಗ ನಮ್ಮಪ್ಪ ಇಲ್ಲಮ್ಮ ಈ ಥರ ವ್ಯಕ್ತಿನೇ ಇಲ್ಲ, ಹೊರ್ಟೋಗೈತೆ ಅಂತ ಹೇಳ್ತಾವ್ರೆ, ಬಾಮ್ಮ ಅಂತ ಫೋನ್ ಮಾಡಿದ್ರು.